ಹಾಗೂ ಪುಟ್ಟ ಕನಕಪುರ ರೋಡ್ ಬಂದು ಶೋಭಾ ಅಪಾರ್ಟ್ಮೆಂಟ್ಸ್ ನೋಡ್ತಾರೆ. ಲೋ ಪುಟ್ಟ, ಈ ಅಪಾರ್ಟ್ಮೆಂಟ್ಸ್ ನೋಡು ಎಷ್ಟು ಚೆನ್ನಾಗಿದೆ. ಹೌದು ಹೌದು, ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಕ್ ಇದೆ, ಕ್ರಿಕೆಟ್ ಪಿಚ್ ಇದೆ, ಹಾಗೆ ಸ್ಕೂಲ್ ಇದೆ. ಸಕ್ಕತ್ತಾಗಿದೆ ಅಲ್ವಾ? ಈ ಜಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ಮನೆಯನ್ನು ಕ್ಲೀನ್ ಮಾಡಿ ಸಾಮಾನುಗಳೆಲ್ಲ ಜೋಡಿಸಿರ್ತಾರೆ. ಈಗ ತುಂಬಾ ಹಸಿವಾಗ್ತಾ ಇದೆ. ಊಟ ನಮಗೂ ಕೊಡು, ತುಂಬಾ ಹಸಿವು. इडली दोसे वड़े उप्पिट केसरी बात पूरी चपाती बिसिबेळे बात जामुन जिलेबी चंपाकलिಗೆ ಆಯ್ತು ಎಲ್ಲ 2 ಪ್ಲೇಟ್ ಕೊಟ್ಬಿಡಿ ಸರ್. ಕುಡಿಯಕ್ಕೆ ಕೊಡಿ. 2 ಕಪ್ ಟೀ. ಓಕೆ, ಇನ್ 30 ಮಿನಿಟ್ಸ್ ಬರುತ್ತೆ. ಇಬ್ರು ಹೊಟ್ಟೆ ತಿಂದು ನಿದ್ದೆ ಹೊಡಿಲಿಕ್ಕಂತಾರೆ. ಪುಟ್ಟ, ಲೋ ಪುಟ್ಟ, ಬೇಗ ಎದ್ದೇಳು. ಎಕ್ಸಾಮ್ ಹೋಗ್ಬೇಕು. ಏನು ಓದೇ ಇಲ್ಲ. ಎಕ್ಸಾಮ್ ಬುಕ್ ಅಲ್ವಾ? ನನ್ನ ಬುಕ್ ಅಲ್ಲಿ ಒಂದು ದಿನ ಬಾಯಾರಿದ ಕಾಗೆಯೊಂದು ನೀರಿಗಾಗಿ ಹುಡುಕುತ್ತಾ ಹಾರಿ ಹಾರಿ ಬಂದಿತು. ಅದಕ್ಕೆ ಎಲ್ಲಿಯೂ ನೀರು ಸಿಗಲಿಲ್ಲ. ಕೈಗೆ ಇಬ್ರು ಕೊನೆಗಳಿಗೆ ನಾವು ಓದಿ ಎಕ್ಸಾಮ್ ಹೋಗ್ಯಾರ. ಕ್ಲಾಸ್ ರೂಮ್ ನಾಗ ಕುಂತಾರ, ಬರ್ಲಿಕ್ಕಂತಾರ. ಕ್ವಶನ್ ಪೇಪರ್ ನೋಡಿ ಏನ್ ಬರೀತಾರ ನೋಡೋಣ. ಕಿಟ್ಟ ಪುಟ್ಟ ಅರ್ಧ ತಾಸ್ನಾಗ ಎಕ್ಸಾಮ್ ಮುಗಿಸಿ ಮೇಸ್ಟ್ರಗ ಆನ್ಸರ್ ಶೀಟ್ ಕೊಡ್ತಾರ. ಮೇಸ್ಟ್ರು ಆನ್ಸರ್ ಶೀಟ್ ನೋಡಿ ಈಗ ಹೇಳ್ತಾರ, ಏನ್ರು ಅರ್ಧ ಗಂಟೆಲಿ ಎಕ್ಸಾಮ್ ಮುಗಿಸ್ಬಿಡ್ತೀರಾ? ಏನಿದು ಏನ್ ಬರ್ತಿದ್ದೀರಾ? ದಡ್ಶಿ ಕಾಮಿಡಿಗಳ ಬೇಸ್ಟ್ ಫೆಲೋಸ್ ಗೆಟ್ ಲಾಸ್ಟ್. ಕಿಟ್ಟ ಪುಟ್ಟ ಇಬ್ರು ಜೋಳ ಮರೆ ಹಾಕೊಂಡು ಹೊರಗೆ ಬರ್ತಾರೆ. ಕಿಟ್ಟ, ಯಾಕೋ ನಿನ್ ಕಣ್ಣಲ್ಲಿ ನೀರು? ಕಿಟ್ಟ, ಬೇಜಾರು ಮಾಡ್ಕೋಬಾರ್ದು. ಸುಮ್ಮನೆ ಗದರ್ಸಿದಾರಷ್ಟೇ. ಗುರುಶಿಷ್ಯರು ಹಾಡು ಜ್ಞಾಪಿಸ್ಕೋ. ಟೀಚರ್ ಕ್ಲಾಸಿಗೆ ಬಂದಾರ, ಮಕ್ಕಳ ಬಹಳ ಬದಲಾವಣೆ ಅಂತಾರ. ಅದಕ್ಕೆ ಮೇಡಮು
ದೇಶದ ಭವಿಷ್ಯ ಜನಾಂಗ. ನೀವು ಉತ್ತಮವಾದ ರೀತಿಯಲ್ಲಿ ಬೆಳೆದು ನಮ್ಮ ದೇಶವನ್ನು ಮುನ್ನಡೆಸಬೇಕು. ಮಕ್ಕಳ ಮನಸ್ಸಿಗೆ ನಾಟ ರೀತಿಯಲ್ಲಿ ಹೇಳಿದ ಮಾತು ನಮ್ಮ ಚಿಕ್ಕ ಪುಟ್ಟ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಮಿಸ್, ನಾವು ಬದಲಾಗ್ತೀವಿ ಮಿಸ್. ಇಗೋ ನೋಡಿ, ಹಿಂದೆ ನಾವು ಕನ್ನಡಾಂಬೆಗೆ ನೀಡುವ ವಚನ. ನಮ್ಮ ದೇಶ, ಭಾಷೆ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೇವೆ. ಸತ್ಯ ಮತ್ತು ಧರ್ಮ ಮಾರ್ಗವನ್ನು ಪಾಲಿಸುತ್ತೇವೆ. ನಾವು ನಮ್ಮ ದೇಶದ ಉತ್ತಮ ಪ್ರಜೆಯಾಗಿ ಬಾಳುತ್ತೇವೆ. ಜೈ ಕರ್ನಾಟಕ ಮಾತೆ, ಜೈ.